ಶ್ರೀಕೃಷ್ಣನೆಂದರೆ ಮೊದಲು ನೆನಪಿಗೆ ಬರೋದು ಒಂದು ದ್ವಾರಕೆ, ಮತ್ತೊಂದು ಮಥುರಾ. ಈ ಎರಡೂ ಕ್ಷೇತ್ರಗಳ ಜೊತೆಗೆ ಮತ್ತೊಂದು ಕ್ಷೇತ್ರವೂ ಕೂಡ ಶ್ರೀಕೃಷ್ಣನ ಪೌರಾಣಿಕ ಹೆಜ್ಜೆ ಗುರುತನ್ನ ಮೂಡಿಸತ್ತೆ. ಅದೇ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ಮಂದಿರ. ಜಗನ್ನಾಥ ಮಂದಿರ ಅಂದ್ರೆ ಅಪಾರ ಮಹಿಮೆಗಳ ಸಹಸ್ರ ಪವಾಡಗಳು ಎಂದಿಗೂ ಜಾರಿಯಲ್ಲಿರುವ ಪುಣ್ಯಕ್ಷೇತ್ರ. ಎಂದಿನ ಮಹಿಮೆ ಸಂಚಿಕೆಯಲ್ಲಿ ಪುರಿಯಲ್ಲಿ ನೆಲೆಗೊಂಡಿರುವ ಜಗನ್ನಾಥ ದೇವನ ಮಹಿಮೆಯನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಪುರಿ ಜಗನ್ನಾಥ ಮಂದಿರ ಪರಮ ಪುರುಷನೇ ನೆಲೆ ನಿಂತ ಜಾಗವಿದು. 4 ಪವಿತ್ರ ಧಾಮಗಳಲ್ಲಿ ಪುರಿ ಜಗನ್ನಾಥ ಮಂದಿರವೂ ಒಂದು. ಬದ್ರಿನಾಥ, ದ್ವಾರಕಾ, ರಾಮೇಶ್ವರದ ಬಳಿಕ ಪುರಿ ಕೂಡ 4 ಧಾಮ್ಗಳ ಪಟ್ಟಿಯಲ್ಲಿ ಬರುತ್ತೆ. ಇದೊಂದು ದಿವ್ಯ ಸನ್ನಿಧಿ. ಮಥುರೆಯಲ್ಲಿ ಶ್ರೀಕೃಷ್ಣನನ್ನ ಠಾಕೂರ್ಜಿ ಅಂತ ಪ್ರೀತಿಯಿಂದ ಕರೆದ್ರೆ, ಪುರಿಯಲ್ಲಿ ಜಗದೋದ್ಧಾರಕನನ್ನ ಜನರು ಪ್ರೀತಿಯಿಂದ ಜಗನ್ನಾಥ, ಪುರುಷೋತ್ತಮನೆಂದು ಕರೀತಾರೆ. ಇಂತಹ ದಿವ್ಯ ಸನ್ನಿಧಿಯಲ್ಲಿ ಶತಮಾನಗಳಿಂದಲೂ ಅನೇಕ ಪವಾಡಗಳು ನಡೆದುಕೊಂಡು ಬಂದಿವೆ. ವಿಜ್ಞಾನ ಜಗತ್ತೇ ಬೆಕ್ಕಸ ಬೆರಗಾಗಿ ನೋಡುವಂತಹ ಅನೇಕ ಮಹಿಮೆಗಳು ನಡೆದಿವೆ. ಸಾಮಾನ್ಯವಾಗಿ ಎಲ್ಲ ಶ್ರೀಕೃಷ್ಣನ ದೇಗುಲಗಳು ಕೃಷ್ಣ ರುಕ್ಮಿಣಿ ಇಲ್ಲವೇ ಕೃಷ್ಣ ರಾಧೆಯರ ಮೂರ್ತಿಯೊಂದಿಗೆ ಇರುತ್ತೆ. ಆದ್ರೆ ಇಡೀ ದೇಶದಲ್ಲಿಯೇ ಈ ದೇಗುಲದಲ್ಲಿ ಮಾತ್ರ ಕೃಷ್ಣ, ಬಲರಾಮ ಹಾಗೂ ಸುಭದ್ರೆಯ ಮೂರ್ತಿಯನ್ನ ಪೂಜಿಸಲಾಗುತ್ತೆ. ಈ ದೇಗುಲದ ಬಗ್ಗೆ ಪುರಾಣಗಳಲ್ಲಿಯೇ ಉಲ್ಲೇಖವಿದೆ. ಸ್ಕಂದ ಪುರಾಣ ಹಾಗೂ ಬ್ರಹ್ಮ ಪುರಾಣದಲ್ಲಿ ಪುರಿ ಜಗನ್ನಾಥ ಮಂದಿರದ ಬಗ್ಗೆ ಉಲ್ಲೇಖವಿರೋದು ಕಂಡುಬರುತ್ತದೆ. ಈ ಪುರಾಣಗಳ ಪ್ರಕಾರ ಜಗನ್ನಾಥ ದೇವಸ್ಥಾನವನ್ನ ಮೊದಲು ಕಟ್ಟಿದ್ದು ಭರತನ ಮಗ ಇಂದ್ರದ್ಯುಮ್ನ. ಜಗನ್ನಾಥನನ್ನ ಮೊದಲು ನೀಲಮಾಧವ ಅನ್ನೋ ಹೆಸರಿನಲ್ಲಿ ಪೂಜಿಸಲಾಗ್ತಿತ್ತು ಎಂದು ಹೇಳಲಾಗಿದೆ. ಇಂದ್ರದ್ಯುಮ್ನ ಅಂದಿನ ಆವಂತಿ ಅಂದ್ರೆ ಎಂದಿನ ಉಜ್ಜಯಿನಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ಭೂಮಿಯಲ್ಲಿಯೇ ತನ್ನ ಪ್ರಭುತ್ವ ನೆಟ್ಟಿದ್ದ. ಅವನ ಕ್ಷಾತ್ರ ಸಾಮರ್ಥ್ಯದಷ್ಟೇ ಅವನ ಆಧ್ಯಾತ್ಮ ಸಾಮರ್ಥ್ಯವೂ ಇತ್ತು. ಹೀಗಾಗಿ ಆತ ಹಲವು ಬಾರಿ ಸಂತರೊಂದಿಗೆ, ಸನ್ಯಾಸಿಗಳೊಂದಿಗೆ ಸಭೆಯನ್ನ ನಡೆಸುತ್ತಿದ್ದ. ಹೀಗೆ ಒಂದು ದಿನ ಸಭೆ ನಡೆಯುತ್ತಿರುವಾಗ ಋಷಿಗಳು ಇಂದ್ರದ್ಯುಮ್ನನ್ನ ಕೇಳ್ತಾರೆ, ನನಗೆ ಒಂದು ಅದ್ಭುತ ಪವಿತ್ರ ಸ್ಥಾನವನ್ನ ಹೇಳಿ. ಈ ಹಿಂದಿರುವ ಪವಿತ್ರ ಸ್ಥಾನಗಳಿಗಿಂತ ಇದು ವಿಶೇಷವಾಗಿರಬೇಕು. ಆ ಜಾಗದಲ್ಲಿ ನನಗೆ ಪರಮ ವಾಸುದೇವನದೇ ದರ್ಶನವಾಗಬೇಕು ಎಂದು ಕೇಳ್ತಾನೆ. ಅದರಲ್ಲಿ ಒಬ್ಬ ಸಾಧು ಮೇಲೆದ್ದು, ನಾನು ಚಿಕ್ಕವನಿದ್ದಾಗಲೇ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಕೇಳಿದ್ದೇನೆ. ನಾನು ಸಾಧು ಆದ ಮೇಲೆಯೂ ಆ ದಿವ್ಯ ಕ್ಷೇತ್ರವನ್ನ ಕಂಡಿದ್ದೇನೆ ಹಾಗೂ ಅದರ ಅನುಭೂತಿ ಪಡೆದಿದ್ದೇನೆ. ಅದರ ಹೆಸರೇ ಪುರುಷೋತ್ತಮ ಕ್ಷೇತ್ರ. ಅದು ಭರತ ವರ್ಷದ ಈಶಾನ್ಯ ಕರಾವಳಿ ಭಾಗದಲ್ಲಿದೆ. ರೋಹಿಣಿ ಕುಂಡದ ಬಳಿಯಲ್ಲಿಯೇ ನೀಲಮಾಧವ ಸ್ವತಃ ದೇವಿ ಲಕ್ಷ್ಮಿಯೊಂದಿಗೆ ವಿರಾಜಮಾನನಾಗಿದ್ದಾನೆ ಎಂದು ಹೇಳುತ್ತಾನೆ. ಆ ಸಾಧು ಸತ್ಪುರುಷನ ಮಾತು ಕೇಳಿ ಇಂದ್ರದ್ಯುಮ್ನ ಭಾವ ಪರವಶಗೊಳ್ಳುತ್ತಾನೆ. ಹಾಗೆ ಭಕ್ತಿ ಭಾವದಲ್ಲಿ ಮುಳುಗಿ ಹೋಗಿದ್ದ ರಾಜನಿಗೆ ಆ ಸಾಧು, ನನ್ನದೊಂದೇ ವಿನಂತಿಯಿದೆ, ನೀವು ಆ ನೀಲಮಾಧವನ ಧ್ಯಾನದಲ್ಲಿರಬೇಕು, ಅವನ ಸೇವೆ ಮಾಡುವಲ್ಲಿ ಮಗ್ನರಾಗಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಈ ದಿವ್ಯ ವರ್ಣನೆ ಕೇಳಿ ರಾಜ ತೀವ್ರ ವ್ಯಾಕುಲಗೊಳ್ಳುತ್ತಾನೆ. ನಾವೆಲ್ಲರೂ ಆ ಪ್ರಭು ಸನ್ನಿಧಾನಕ್ಕೆ ಹೋಗಬೇಕಿದೆ ಎಂದು ಎಲ್ಲ ಪ್ರಜೆಗಳಿಗೂ ಆದೇಶ ನೀಡುತ್ತಾನೆ. ಅಲ್ಲದೆ ಪುರುಷೋತ್ತಮ ಕ್ಷೇತ್ರವನ್ನ ಕೂಡಲೇ ಪತ್ತೆ ಮಾಡುವಂತೆ ತನ್ನ ಮಂತ್ರಿಗಳಿಗೂ ಹೇಳ್ತಾನೆ. ಕೂಡಲೇ ಮಂತ್ರಿ ತನ್ನ ತಮ್ಮನಾದ ವಿದ್ಯಾಪತಿಯನ್ನ ಕರೆದು ಈ ಬಗ್ಗೆ ಹೇಳ್ತಾನೆ. ಕೂಡಲೇ ವಿದ್ಯಾಪತಿ ರಾಜನ ಸಲಹೆ ಪಡೆದು ಈಶಾನ್ಯ ದಿಕ್ಕಿನತ್ತ ಪಯಣ ಬೆಳೆಸುತ್ತಾನೆ. ಈಶಾನ್ಯ ದಿಕ್ಕಿನ ಸಮುದ್ರ ತೀರದೊಂದಿಗೆ ಹೆಜ್ಜೆ ಹಾಕುತ್ತಾ ಹೋದ ವಿದ್ಯಾಪತಿಗೆ ನೀಲ ಪರ್ವತದಲ್ಲಿ ಪ್ರವೇಶ ಪಡೆದ ಕೂಡಲೇ ಕ್ಷೇತ್ರದ ದಿವ್ಯತೆಯ ಅರಿವಾಗಲು ಶುರುವಾಗುತ್ತದೆ. ಇದು ಖಂಡಿತವಾಗಿಯೂ ಭಗವಂತನು ನೆಲೆಸಿರುವ ಸ್ಥಳವೇ ಅನ್ನೋದು ಆತನ ಅನುಭವಕ್ಕೆ ಬರುತ್ತದೆ.
ಅಲ್ಲಿ ಆತನಿಗೆ ನೀಲ ಮಾಧವನ ದರ್ಶನವಾಗುತ್ತದೆ. ವಿದ್ಯಾಪತಿ ಆ ದಾರಿಯಲ್ಲಿ ಹೋಗುತ್ತಿರುವಾಗ ಅನೇಕ ಚಿತ್ರ ವಿಚಿತ್ರ ಜನ ಸಿಗ್ತಾರೆ. ಈ ನಿರ್ಜನ ಪ್ರದೇಶದಲ್ಲಿ ಏಕಾಏಕಿ ಜನರ ಗುಂಪು ಕಾಣಿಸುತ್ತದೆ. ಇವರು ಭಗವಂತನ ಸೇವೆಯಲ್ಲಿಯೇ ನಿರತರಾಗಿದ್ದಾರೆ ಎಂದು ತಿಳಿದುಕೊಂಡ ವಿದ್ಯಾಪತಿ ಜನರನ್ನ ಕರೆದು, ಇಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ, ನಾವು ನೀಲಮಾಧವನ ದರ್ಶನಕ್ಕೆ ಬಂದಿದ್ದೇವೆ ಎಂದು ಹೇಳ್ತಾರೆ ಅವರು. ಅವರ ಮೂಲಕ ಇಲ್ಲಿ ನೀಲಮಾಧವನನ್ನ ರಹಸ್ಯವಾಗಿ ಪೂಜಿಸಲಾಗ್ತಿದೆ ಎಂಬ ಮಾಹಿತಿಯನ್ನ ಪಡಿತಾನೆ ವಿದ್ಯಾಪತಿ. ಜಗನ್ನಾಥನ ದರ್ಶನ ಪಡೆದ ವಿದ್ಯಾಪತಿ ಅಲ್ಲಿಯ ಬುಡಕಟ್ಟು ಜನರ ಮುಖಂಡ ವಿಶ್ವವಸುವನ್ನ ಭೇಟಿಯಾಗುತ್ತಾನೆ. ನೀಲಮಾಧವನ ಬಗ್ಗೆ ಎಷ್ಟೇ ಕೇಳಿದರೂ ವಿಶ್ವವಸು ಹೇಳುವುದಿಲ್ಲ. ಕೊನೆಗೆ ವಿಶ್ವವಸುವಿನ ಮಗಳನ್ನೇ ವಿದ್ಯಾಪತಿ ಮದುವೆಯಾಗ್ತಾನೆ. ಕೊನೆಗೆ ವಿಧಿ ಇಲ್ಲದೆ ವಿಶ್ವವಸು ತನ್ನ ಅಳಿಯನನ್ನ ನೀಲಮಾಧವನನ್ನ ಪೂಜಿಸುವ ಜಾಗಕ್ಕೆ ಕಣ್ಣು ಕಟ್ಟಿ ಕರೆದುಕೊಂಡು ಹೋಗ್ತಾನೆ. ಮೊದಲೇ ಪ್ರಕಾಂಡ ಪಂಡಿತನಾಗಿದ್ದ ವಿದ್ಯಾಪತಿ ಅವನೊಂದಿಗೆ ಹೋಗುವಾಗ ಸಾಸಿವೆಯನ್ನ ತನ್ನೊಂದಿಗೆ ಇಟ್ಟುಕೊಂಡು ಹೋಗಿರ್ತಾನೆ. ಹಾದಿಯುದ್ದಕ್ಕೂ ಅವುಗಳನ್ನ ಚೆಲ್ತಾ ಹೋಗ್ತಾನೆ. ಕೆಲ ದಿನಗಳ ಬಳಿಕ ಸಾಸಿವೆ ಬೀಜಗಳು ಚಿಗುರುಡದಿದ್ದವು. ನೀಲಮಾಧವನ ಮಂದಿರಕ್ಕೆ ಹೋಗುವ ದಾರಿಯನ್ನ ಈ ರೀತಿ ಪತ್ತೆ ಹಚ್ಚಿಕೊಳ್ತಾನೆ ವಿದ್ಯಾಪತಿ. ಇದೇ ಖುಷಿಯಲ್ಲಿ ಆವಂತಿಗೆ ತೆರಳಿ ರಾಜನಿಗೆ ಮಂದಿರ ಪತ್ತೆಯಾದ ಬಗ್ಗೆ ಹೇಳ್ತಾನೆ. ಕೂಡಲೇ ಇಂದ್ರದ್ಯುಮ್ನ ನೀಲಮಾಧವನ ದರ್ಶನ ಪಡೆಯಲು ಇಂದಿನ ಒಡಿಶಾದತ್ತ ಪ್ರಯಾಣ ಬೆಳೆಸ್ತಾನೆ. ಆದ್ರೆ ಅವನು ಅಲ್ಲಿಗೆ ಹೋಗುವಷ್ಟರಲ್ಲಿ ಅಲ್ಲಿದ್ದ ದೇವರ ಮೂರ್ತಿಗಳು ನಾಪತ್ತೆಯಾಗಿರುತ್ತವೆ. ನಿರಾಶೆಗೊಂಡ ರಾಜ ದೇವರ ದರ್ಶನವಾಗುವವರೆಗೂ ಇಲ್ಲಿಂದ ಕದಲಬಾರದು ಅಂತ ನಿಶ್ಚಯಿಸಿ ನೀಲ ಪರ್ವತದಲ್ಲೇ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಅದೆಷ್ಟೋ ವರ್ಷಗಳ ತಪಸ್ಸಿನ ಬಳಿಕ ನೀನಿನ್ನು ಅಲ್ಲಿರುವ ದಿವ್ಯ ಮೂರ್ತಿಯನ್ನ ನೋಡಬಹುದು ಎಂದು ಆಕಾಶವಾಣಿಯಾಗುತ್ತದೆ. ಅದರಂತೆ ದೇವರ ದರ್ಶನವೂ ಆಗತ್ತೆ. ಅದು ಅಲ್ಲದೆ ಇಲ್ಲೊಂದು ದೇವಸ್ಥಾನ ನಿರ್ಮಿಸಬೇಕು. ಪರಿಮಳಯುಕ್ತ ಮರದಿಂದ ನಿರ್ಮಿಸಿದ ದೇವತೆಗಳನ್ನ ಅಲ್ಲಿ ಪ್ರತಿಷ್ಠಾಪಿಸಬೇಕು ಎಂಬ ಆಜ್ಞೆಯೂ ಆಗುತ್ತದೆ. ದೈವಾಜ್ಞೆಯಂತೆ ಇಂದ್ರದ್ಯುಮ್ನ ದೇವಸ್ಥಾನ ನಿರ್ಮಿಸಿ ಅಲ್ಲಿ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರೆಯ ಮೂರ್ತಿಗಳನ್ನ ಪ್ರತಿಷ್ಠಾಪಿಸುತ್ತಾನೆ ಅನ್ನೋದು ಒಂದು ನಂಬಿಕೆ. ಹೀಗೆ 10 ಹಲವು ಪೌರಾಣಿಕ ಹಿನ್ನೆಲೆಗಳು ಪುರಿ ಜಗನ್ನಾಥ ಸನ್ನಿಧಿಯ ಬಗ್ಗೆ ಸಿಗುತ್ತವೆ. ಸದ್ಯ ಈಗಿರುವ ದೇವಾಲಯವನ್ನ 12ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ರಾಜ ಅನಂತವರ್ಮ ಚೋಡಂಗ ಕಟ್ಟಿಸಿದ್ದು ಎಂದು ಇತಿಹಾಸದಲ್ಲಿ ದಾಖಲಾಗಿದೆ. ಮತ್ತೊಂದು ದಾಖಲೆಯ ಪ್ರಕಾರ ಇದು ಅನಂಗಭೀಮ ದೇವಾನ್ ಕಟ್ಟಿಸಿದ್ದ ಎಂದು ಹೇಳಲಾಗುತ್ತಿದೆ. ಇದೇ ದೇವಾಲಯದ ಮೇಲೆ ಔರಂಗಜೇಬ್ ಸೇರಿ ಹಲವು ಮೊಘಲ ರಾಜರು ಒಟ್ಟು 18 ಬಾರಿ ದಾಳಿ ಆಕ್ರಮಣ ನಡೆಸಿ ಲೂಟಿ ಮಾಡಲಾಗಿದೆ ಎಂದು ಇಲ್ಲಿನ ಪಂಜಿ ದಾಖಲೆಗಳು ಹೇಳುತ್ತವೆ. 1692ರಲ್ಲಿ ಇದೇ ಔರಂಗಜೇಬ್ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನ ಮತ್ತೆ ನಾನು ಹೇಳುವವರೆಗೂ ತೆರೆಯಬಾರದು ಅಂತ ಆಜ್ಞೆ ಹೊರಡಿಸಿ ಬಂದ್ ಮಾಡಿಸಿದ್ದು. ಅಂದು ಮುಚ್ಚಿ ಹೋಗಿದ್ದ ಈ ದೇವಾಲಯ ಮತ್ತೆ ತೆರೆದುಕೊಂಡಿದ್ದೆ 1707ರಲ್ಲಿ ಔರಂಗಜೇಬನ ಮರಣದ ಬಳಿಕವೇ. ಹೀಗೆ ಹಲವು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಈ ದೇವಾಲಯ ಇಂದಿಗೂ ಕೂಡ ಹಳೆಯ ಪರಂಪರೆಯ ಪ್ರತೀಕವಾಗಿ ನಿಂತಿದೆ. ಅಂದು ಇಂದ್ರದ್ಯುಮ್ನನ ಕಾಲದಲ್ಲಿ ನಡೆದಂತಹ ಪವಾಡಗಳ ರೀತಿಯೇ ಇಲ್ಲಿ ಎಂದಿಗೂ ಪವಾಡಗಳು ನಡೆಯುತ್ತವೆ. ಅನೇಕ ರಹಸ್ಯಗಳ ಆಗರದಂತಿದೆ ಈ ದೇವಾಲಯ. ಆ ರಹಸ್ಯಗಳೇನು, ಅದರ ಹಿಂದಿರುವ ಹಿನ್ನೆಲೆ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಜಗನ್ನಾಥನ ಸನ್ನಿಧಿಗೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಚಾರ್ಧಾಮ್ ದೇವಸ್ಥಾನಗಳಲ್ಲಿ ಒಂದಾದ ಈ ಸನ್ನಿಧಾನಕ್ಕೆ ಬರುವ ಭಕ್ತರು ತಪ್ಪದೇ ದೇವಾಲಯದ ನೆತ್ತಿಯ ಮೇಲೆ ಹಾರಾಡುವ ಆ ಬಾವುಟದತ್ತ ಒಮ್ಮೆ ನೋಡಿಯೇ ನೋಡ್ತಾರೆ. ದೇವಸ್ಥಾನದ ಬಾವುಟದಲ್ಲಿ ಅಂತಹದ್ದೇನಿದೆ ವಿಶೇಷ ಅಂತ ನಿಮಗನಿಸಬಹುದು. ವಿಶೇಷ ಇದೆ. ಜಗನ್ನಾಥ ದೇವಾಲಯದ ಶಿಖರದಲ್ಲಿ ಹಾರಾಡುತ್ತಿರುವ ಈ ಬಾವುಟವನ್ನ ಗಮನ ಇಟ್ಟು ಒಮ್ಮೆ ನೋಡಿ. ಗಾಳಿ ಯಾವ ದಿಕ್ಕಿನಲ್ಲಿ ಹಾರುತ್ತಿದೆಯೋ ಅದರ ವಿರುದ್ಧ ದಿಕ್ಕಿನತ್ತ ಹಾರಾಡುತ್ತಿದೆ ಬಾವುಟ. ಅದೇ ಅದರ ಪಕ್ಕದಲ್ಲಿರುವ ದೇವಸ್ಥಾನದ ಬಾವುಟ ನೋಡಿದ್ರೆ ಗಾಳಿ ನುಗ್ಗುತ್ತಿರುವ ದಿಕ್ಕಿನತ್ತಲೇ ಹಾರಾಡುತ್ತಿದೆ. ಆದ್ರೆ ಮಂದಿರದ ಭಗವಧ್ವಜ ಮಾತ್ರ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ.
ಇನ್ನೂ ಒಂದು ಗಮನವಿಟ್ಟು ನೋಡಬೇಕಾದ ಅಂಶ ಅಂದ್ರೆ ದೇಗುಲದ ಮೇಲೆ ಕಳಶದಂತಿರುವ ಈ ಸುದರ್ಶನ ಚಕ್ರ. ಈ ಸುದರ್ಶನ ಚಕ್ರವೇ ಒಂದು ಅದ್ಭುತ. ಅದರ ಎತ್ತರವೇ 20 ಅಡಿ ಎತ್ತರ ಹಾಗೂ 100 ಕಿಲೋ ಭಾರವಿದೆ. ಅಷ್ಟು ಎತ್ತರದ ಮಂದಿರದ ಶಿಖರದಲ್ಲಿ ಆ ಚಕ್ರವನ್ನ ಪ್ರತಿಷ್ಠಾಪಿಸಿದ್ದಾದ್ರೂ ಹೇಗೆ ಅನ್ನೋ ವಿಸ್ಮಯ ಮೂಡುತ್ತದೆ. ಅಸಲಿಗೆ ಸುದರ್ಶನ ಚಕ್ರದ ಮೇಲೆ ಹಾರಾಡುವ ಧ್ವಜ ವಿರುದ್ಧ ದಿಕ್ಕಿನಲ್ಲಿ ಹಾರಲು ಕಾರಣವೇ ಈ ಚಕ್ರ ಎಂದು ಹೇಳಲಾಗುತ್ತದೆ. ಜೋರಾಗಿ ಬೀಸುವ ಗಾಳಿಯ ಚಕ್ರಕ್ಕೆ ತಾಗಿದಾಗಲೇ ಮೇಲಿರುವ ಧ್ವಜದ ದಿಕ್ಕು ವಿರುದ್ಧದತ್ತ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನೂ ಒಂದು ಚಮತ್ಕಾರಿ ಅಂಶ ಅಂದ್ರೆ ಈ ಚಕ್ರವನ್ನ ನೀವು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದ್ರೂ ಕೂಡ ಒಂದೇ ರೀತಿಯಾಗಿ ಕಾಣುತ್ತೆ. ಆ ರೀತಿಯಾಗಿ ಇದನ್ನ ಡಿಸೈನ್ ಮಾಡಲಾಗಿದೆ. ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಇನ್ನೂ ಯಾರಿಂದಲೂ ಕೂಡ ಬಗೆಹರಿಸಲು ಸಾಧ್ಯವಾಗಿಲ್ಲ. ಚಕ್ರದ ಮೇಲೆ ಹಾರಾಡುವ ಭಗವದ್ ಧ್ವಜವನ್ನ ನಿತ್ಯವೂ ಬದಲಿಸಲಾಗುವುದು. ಈ ಪ್ರತೀತಿ ಸುಮಾರು 1800 ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತೆ. 214 ಅಡಿ ಎತ್ತರದ ದೇವಸ್ಥಾನದ ಕಟ್ಟಡವನ್ನ ನಿತ್ಯವೂ ಏರುವ ಅರ್ಚಕರು ನಿತ್ಯವೂ ಭಗವದ್ ಧ್ವಜವನ್ನ ಬದಲಿಸುತ್ತಾರೆ. ಚಕ್ರ ಹಾಗೂ ಧ್ವಜವೇ ಒಂದು ಚಮತ್ಕಾರಿಯಂತೆ ಕಾಣುವ ಈ ದೇವಸ್ಥಾನದ ವಾಸ್ತುಶಿಲ್ಪವೇ ಮತ್ತೊಂದು ಅದ್ಭುತ ಹಾಗೂ ಚಮತ್ಕಾರಿಯುತ. ಈ ಮಂದಿರದ ನಿರ್ಮಾಣವೇ ಒಂದು ಅಚ್ಚರಿಯ ಗೂಡು. ಜಗನ್ನಾಥ ಮಂದಿರದ ಪಕ್ಕದಲ್ಲಿಯೇ ಸಮುದ್ರವಿದೆ. ಭೀಕರ ಅಲೆಗಳು ದಡಗಳಿಗೆ ಬಂದು ಬಡಿದು ಸದ್ದು ಮಾಡುತ್ತವೆ. ನೀವು ದೇವಸ್ಥಾನದ ಆಚೆ ನಿಂತಾಗ ಆ ಅಲೆಗಳ ಭೋರ್ಗರೆತ ನಿಮಗೆ ಕೇಳುತ್ತದೆ. ನೀವು ದೇವಸ್ಥಾನದ 22 ಮೆಟ್ಟಿಲುಗಳನ್ನ ಏರಿ ಮುಖ್ಯ ದ್ವಾರವನ್ನ ದಾಟಿದರೆ ಮುಗಿಯಿತು. ನಿಮಗೆ ಯಾವ ಅಲೆಗಳ ಸದ್ದೂ ಕೇಳುವುದಿಲ್ಲ. ಈಗಷ್ಟೇ ಇಲ್ಲಿಯ ಇದ್ದ ಸಮುದ್ರ ಎಲ್ಲಿಯೋ ಮಾಯವಾಯಿತೇನೋ ಅನ್ನುವ ಮಟ್ಟಿಗೆ ನಿಶ್ಶಬ್ದಗೊಂಡಿರುತ್ತೆ. ದೇವಸ್ಥಾನದಲ್ಲಿರುವ ಭಕ್ತಾದಿಗಳ ಅರ್ಚಕರ ಧ್ವನಿಯ ಹೊರತಾಗಿ ಬೇರೇನನ್ನು ನೀವು ಅಲ್ಲಿ ಕೇಳಲು ಸಾಧ್ಯವಾಗುವುದಿಲ್ಲ. ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಮೀಟಿಂಗ್ ನಡೆಸಲು ಸೌಂಡ್ ಪ್ರೂಫ್ ಗ್ಲಾಸ್ಗಳನ್ನ ಬಳಸಲಾಗುತ್ತೆ. ಸ್ಟುಡಿಯೋಗಳಲ್ಲಿಯೂ ಕೂಡ ಆ ತರಹದ ವ್ಯವಸ್ಥೆ ಇರುತ್ತೆ. ಆದ್ರೆ ಅದ್ಯಾವುದೂ ಇಲ್ಲದೆ ಇಲ್ಲಿ ಸಮುದ್ರದ ಅಲೆಗಳ ಸದ್ದು ದೇವಸ್ಥಾನ ಪ್ರವೇಶಿಸಿದ ಕೂಡಲೇ ನಿಶ್ಶಬ್ದಗೊಳ್ಳುತ್ತೆ. ದೇವಸ್ಥಾನದ ನಿರ್ಮಿಸಿದ ಶೈಲಿಯೇ ದೇವಸ್ಥಾನದ ಒಳಗೆ ಅಲೆಗಳ ಸದ್ದು ಬರದಿರಲು ಕಾರಣ ಅಂತಲೂ ಹೇಳ್ತಾರೆ. ಇದೂ ಕೂಡ ಇಲ್ಲಿನ ಒಂದು ಬೆರಗು. ಹೀಗೆ ಇಡೀ ದೇಗುಲವೇ ನಮಗೆ ಇಂತಹ ಹಲವು ಬೆರಗುಗಳನ್ನ ಮೂಡಿಸುತ್ತೆ. ನೀವು ಆಕಾಶದತ್ತ ನೋಡಿದಾಗ ಯಾವುದಾದ್ರೂ ಒಂದು ಪಕ್ಷಿ ಹಾರುವುದು ಕಂಡೇ ಕಾಣುತ್ತೆ. ಆದ್ರೆ ಪುರಿ ಜಗನ್ನಾಥ ಮಂದಿರದ ಮೇಲೆ ನಿಮಗೆ ಅಂತಹ ಯಾವುದೇ ಪಕ್ಷಿಗಳು ಕಾಣುವುದಿಲ್ಲ. ಇದು ಈ ದೇವಾಲಯದ ಮತ್ತೊಂದು ಅಚ್ಚರಿ. ಈ ದೇವಾಲಯದ ಮೇಲೆ ಏನಂದ್ರೆ ಏನೂ ಹಾರುವುದಿಲ್ಲ. ಹದ್ದಿನಿಂದ ಹಿಡಿದು ವಿಮಾನದವರೆಗೂ ಕೂಡ ದೇಗುಲದ ಮೇಲೆ ಹಾರಲು ಸಾಧ್ಯವೇ ಆಗುವುದಿಲ್ಲ. ಇದಕ್ಕೆ ಅಸಲಿ ಕಾರಣವೇನು, ವೈಜ್ಞಾನಿಕ ಕಾರಣ ಏನು ಅನ್ನೋದು ಕೂಡ ಇನ್ನೂ ನಿಗೂಢ. ಬದುಕಿನಲ್ಲಿ ನಮ್ಮೊಂದಿಗೆ ಕೊನೆಯವರೆಗೆ ಯಾರೂ ಬರದಿದ್ದರೂ ನಮ್ಮ ನೆರಳು ನಮ್ಮನ್ನ ಹಿಂಬಾಲಿಸುತ್ತದೆ. ಪ್ರತಿ ಕ್ಷಣವೂ ಜೊತೆಗೇ ಇರುತ್ತದೆ ಎನ್ನುವ ಮಾತಿದೆ. ಆದರೆ ಜಗನ್ನಾಥನ ಸನ್ನಿಧಿಯಲ್ಲಿ ಈ ಮಾತೂ ಅಪವಾದ. ಇಲ್ಲಿ ದೇವಸ್ಥಾನದ ನೆರಳೇ ಬೀಳುವುದಿಲ್ಲ. ಅಷ್ಟು ವಿಶಾಲ ಪ್ರದೇಶದಲ್ಲಿ ಚಾಚಿಕೊಂಡಿರುವ ಕೇಶವನ ಗುಡಿ ಎಲ್ಲಿಯೂ ತನ್ನ ನೆರಳನ್ನ ಕಾಣಲು ಬಿಡುವುದಿಲ್ಲ. ಇದಕ್ಕೂ ಕೂಡ ಮಂದಿರ ನಿರ್ಮಾಣದ ವಾಸ್ತುಶಿಲ್ಪವೇ ಕಾರಣ ಎಂದು ಹೇಳಲಾಗುತ್ತದೆ. ಯಾವುದೇ ದಿವ್ಯ ಕ್ಷೇತ್ರಕ್ಕೆ ಹೋಗಲಿ ಅಲ್ಲಿಯ ಪ್ರಸಾದಕ್ಕೆ ಅದರದ್ದೇ ಆದ ಮಹತ್ವವಿದೆ. ಜಗನ್ನಾಥನ ಸನ್ನಿಧಿಗೂ ನಿತ್ಯ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬಂದಿರುವ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಪ್ರಸಾದವನ್ನ ನೀಡಲಾಗುತ್ತೆ. ಆದ್ರೆ ಇಲ್ಲಿನ ಪ್ರಸಾದದ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ತಯಾರಿಸಿದ ಪ್ರಸಾದದಲ್ಲಿ ಒಂದೇ ಒಂದು ಅಗಳು ಕೂಡ ವ್ಯರ್ಥವಾಗುವುದಿಲ್ಲ. ಪ್ರತಿ ಅಗಳು ಕೂಡ ನಿತ್ಯ ಖಾಲಿಯಾಗುತ್ತೆ. ಎಲ್ಲೇ ಇರಲಿ ಬರುವ ಜನ ಹೆಚ್ಚಾಗಬಹುದು ಅಥವಾ ಕಮ್ಮಿಯಾಗಬಹುದು. ಇಂತಿಷ್ಟೇ ಎಂದು ನಿರ್ದಿಷ್ಟವಾಗಿ ಎಲ್ಲೂ ಹೇಳಲಾಗುವುದಿಲ್ಲ. ಹೀಗಿದ್ದರೂ ಈ ನೆಲದಲ್ಲಿ ಮಾತ್ರ ಬರುವ ಭಕ್ತರಿಗೆ ಹೆಚ್ಚೂ ಆಗದಂತೆ ಕಡಿಮೆಯೂ ಆಗದಂತೆ ವ್ಯರ್ಥವೂ ಆಗದಂತೆ ಪ್ರಸಾದ ವಿತರಣೆಯಾಗುತ್ತಲೇ ಇದೆ.
ಅದುವೇ ಅತ್ಯಂತ ವಿಶೇಷ ಮತ್ತು ಅಚ್ಚರಿ. ದೇವಸ್ಥಾನಕ್ಕೆ ಬರುವ ಪ್ರತಿ ಭಕ್ತರು ಈ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಕೇವಲ ಪ್ರಸಾದ ಸಂತರ್ಪಣೆ ಮಾತ್ರವಲ್ಲ, ಪ್ರಸಾದ ಸಿದ್ಧಗೊಳ್ಳುವಲ್ಲಿಯೂ ಜಗನ್ನಾಥನ ಮಹಿಮೆಯಿದೆ. ಇಲ್ಲಿ ಪ್ರಸಾದ ಸಿದ್ಧಪಡಿಸುವುದು ಮಣ್ಣಿನ ಪಾತ್ರೆಯಲ್ಲಿ ಹಾಗೂ ಕಟ್ಟಿಗೆಯ ಒಲೆ ಮೇಲೆ. ಪಾತ್ರೆಗಳನ್ನ ಒಂದರ ಮೇಲೊಂದರಂತೆ ಜೋಡಿಸಿ ಒಲೆಯ ಮೇಲೆ ಇಡಲಾಗುತ್ತದೆ. ಆದರೆ ಪರಮಾಶ್ಚರ್ಯದ ವಿಚಾರ ಅಂದ್ರೆ, ಒಂದರ ಮೇಲೊಂದು ಇಟ್ಟ ಪಾತ್ರೆಗಳಲ್ಲಿ ಅತ್ಯಂತ ಕೆಳಗಿನ ಪಾತ್ರೆಯ ಪ್ರಸಾದ ಮೊದಲು ಸಿದ್ಧವಾಗಬೇಕು. ಆದ್ರೆ ಇಲ್ಲಿ ತದ್ವಿರುದ್ಧ, ಎಲ್ಲಕ್ಕಿಂತ ಮೇಲಿರುವ ಪಾತ್ರೆಯಲ್ಲಿನ ಪ್ರಸಾದವೇ ಮೊದಲು ಸಿದ್ಧವಾಗುತ್ತೆ. ಆ ನಂತರ ಅದರ ಕೆಳಗಿನ ಪಾತ್ರೆ, ಬಳಿಕ ಅದರ ಕೆಳಗಿನ ಪಾತ್ರೆಯ ಪ್ರಸಾದವು ಸಿದ್ಧಗೊಳ್ಳುತ್ತದೆ. ಪುರಿಯಲ್ಲಿ ನೆಲೆಸಿರುವ ಜಗದೋದ್ಧಾರಕನ ಮತ್ತಷ್ಟು ಮಹಿಮೆಗಳನ್ನ, ಮಂದಿರದ ವಿಶೇಷತೆಗಳನ್ನ, ಅಲ್ಲಿನ ಆಧ್ಯಾತ್ಮಿಕ ಪರಂಪರೆಯನ್ನ ನೋಡೋಣ. ಪುರಿ ಜಗನ್ನಾಥನನ್ನ ವಿಷ್ಣುವಿನ ಮತ್ತೊಂದು ಅವತಾರವೆಂದೇ ಜನರು ಕರೀತಾರೆ. ಹೇಗೆ ವಿಷ್ಣು, ಕೃಷ್ಣ, ನರಸಿಂಹ, ವಾಮನ ಅವತಾರವನ್ನೆತ್ತಿ ಬಂದನೋ ಹಾಗೆಯೇ ಇದೇ ನೆಲದಲ್ಲಿ ಮಹಾವಿಷ್ಣು ನೀಲಮಾಧವನ ಅವತಾರವೆತ್ತಿ ಬಂದಿದ್ದಾನೆ ಎಂಬ ನಂಬಿಕೆ ಶತಶತಮಾನಗಳಿಂದಲೂ ಇದೆ. ಹೀಗಾಗಿಯೇ ಇಲ್ಲಿ ಪವಾಡಗಳು, ಚಮತ್ಕಾರಗಳು ಪದೇ ಪದೇ ನಡೆಯುತ್ತವೆ. ಈ ಚಮತ್ಕಾರಿ ಮಂದಿರದ ಮತ್ತಷ್ಟು ವಿಶೇಷತೆಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ನೋಡಿ. ಈ ಮಂದಿರದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಪ್ರತಿ 12ರಿಂದ 19 ವರ್ಷಗಳ ನಡುವೆ ಈ ದೇವಸ್ಥಾನದ ಮೂರ್ತಿಗಳನ್ನ ಬದಲಾಯಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ನ ಅನ್ವಯ ಈ ಮೂರ್ತಿಗಳು ಬದಲಾಗುತ್ತವೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತದೆ. ಈ ಅಧಿಕ ಮಾಸವನ್ನ ಪೂರ್ಣ ಪ್ರಮಾಣದ ದಿನಗಳನ್ನ ಲೆಕ್ಕ ಹಾಕಿಯೇ ನಿರ್ಣಯಿಸಲಾಗಿದೆ. ಚಂದ್ರ ಭೂಮಿಯನ್ನ ಸುತ್ತುವಂತೆ ಭೂಮಿ ಸೂರ್ಯನನ್ನ ಸುತ್ತುತ್ತದೆ. ಈ 2 ಗ್ರಹಗಳ ವೇಗದಲ್ಲಿ ವ್ಯತ್ಯಾಸವಿದೆ. ಪ್ರತಿ ವರ್ಷದ ಅಂತ್ಯಕ್ಕೆ ಸೂರ್ಯ ಮತ್ತು ಚಂದ್ರನ ಕ್ಯಾಲೆಂಡರ್ನ ನಡುವೆ 10 ದಿನಗಳ ವ್ಯತ್ಯಾಸ ಬರುತ್ತೆ. ಪ್ರತಿ 3 ವರ್ಷಕ್ಕೆ ಅದು 30 ದಿನಗಳನ್ನ ತಲುಪುತ್ತೆ. ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳ ವ್ಯತ್ಯಾಸ. ಹೀಗಾಗಿಯೇ ಚಂದ್ರಮಾನ ಕ್ಯಾಲೆಂಡರ್ನಲ್ಲಿ ಒಂದು ಹೆಚ್ಚಿನ ತಿಂಗಳನ್ನ ಸೇರಿಕೊಳ್ಳುತ್ತೆ. ಇದನ್ನೇ ನಾವು ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೀತೇವೆ. ಇದೇ ಅಧಿಕ ಮಾಸ ಹಿಂದೂ ಕ್ಯಾಲೆಂಡರ್ನ ಆಷಾಢ ಮಾಸದಲ್ಲಿ ಸೇರಿಕೊಳ್ಳುತ್ತೆ. ಈ ತಿಂಗಳಲ್ಲಿ 2 ಬಾರಿ ಪೂರ್ಣ ಚಂದ್ರನ ದರ್ಶನವಾಗುತ್ತೆ. ಚಂದ್ರನ ಪೂರ್ಣ ದರ್ಶನವಾಗುವ ದಿನಗಳ ಪ್ರತಿ 9ರಿಂದ 19 ವರ್ಷದ ಒಳಗೆ 1 ದಿನವಾದರೂ ಸಂಭವಿಸುತ್ತೆ. ಯಾವಾಗ ಈ ತಿಂಗಳು ಸಂಭವಿಸುತ್ತದೆಯೋ ಆಗ ಜಗನ್ನಾಥನ ಮಂದಿರದಲ್ಲಿ ನವಕಲೇವರ ಹಬ್ಬವನ್ನ ಆಚರಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ದೇವರ ಮೂರ್ತಿಗಳನ್ನ ಬದಲಾಯಿಸಲಾಗುತ್ತದೆ. ಮೂರ್ತಿಗಳ ಬದಲಾವಣೆ ಪ್ರಕ್ರಿಯೆಯನ್ನ ತುಂಬಾ ರಹಸ್ಯವಾಗಿ ಮಾಡಲಾಗುತ್ತೆ. ಮೊದಲು 3 ಹೊಸ ಬೇವಿನ ಮರದ ಕಟ್ಟಿಗೆಯಿಂದ ಮೂರ್ತಿಗಳ ನಿರ್ಮಾಣ ಕಾರ್ಯ ಶುರುವಾಗುತ್ತದೆ. ಆ ಹೊಸ ಮೂರ್ತಿಗಳನ್ನ ತಂದು ಪ್ರತಿಷ್ಠಾಪನೆ ಮಾಡುವ ಮೂಲಕ ನವಕಲೇವರ ಹಬ್ಬಕ್ಕೆ ಚಾಲ್ತಿ ನೀಡಲಾಗುತ್ತದೆ. ಆ ದಿನದಿಂದ ಇಡೀ ಊರಿನ ಅಂದ್ರೆ ಸಂಪೂರ್ಣ ಪುರಿಯಲ್ಲಿ ವಿದ್ಯುತ್ ಪೂರೈಕೆಯನ್ನ ಬಂದ್ ಮಾಡಲಾಗುತ್ತದೆ. ಸೆಕ್ಯೂರಿಟಿಗಾಗಿ ಜಗನ್ನಾಥ ಮಂದಿರದ ಸುತ್ತಲೂ ಸಿಆರ್ಪಿಎಫ್ ಪಡೆ ನಿಂತಿರುತ್ತೆ. ಯಾರಿಗೂ ಕೂಡ ದೇವಸ್ಥಾನಕ್ಕೆ ಹೋಗಲು ಅವಕಾಶ ಇರೋದಿಲ್ಲ. ಈ ಹೊಸ ಮೂರ್ತಿಗಳ ಪ್ರತಿಷ್ಠಾಪನೆಯ ಸಂಪೂರ್ಣ ಹೊಣೆ ದೇವಸ್ಥಾನದ ಪ್ರಧಾನ ಅರ್ಚಕರ ಹೆಗಲ ಮೇಲಿರುತ್ತೆ. ಅವರೂ ಕೂಡ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ದೇಗುಲವನ್ನ ಪ್ರವೇಶಿಸಬೇಕು.
ಹೊಸ ಮೂರ್ತಿಗಳು ಬಂದ ನಂತರ ಅವುಗಳ ಪ್ರತಿಷ್ಠಾಪನೆಗೂ ಮುನ್ನ ಹಳೆ ದೇವರ ಮೂರ್ತಿಗಳಿಂದ ವಿಶೇಷವಾದ ವಸ್ತುವನ್ನ ತೆಗೆದು ಹೊಸ ಮೂರ್ತಿಯೊಳಗಡೆ ಸೇರಿಸಲಾಗುತ್ತೆ. ಆ ವಿಶೇಷ ವಸ್ತುವನ್ನ ಬ್ರಹ್ಮಂ ಪದಾರ್ಥ ಎಂದು ಹೇಳಲಾಗುತ್ತೆ. ಬ್ರಹ್ಮಂ ಪದಾರ್ಥ ಅಂದ್ರೆ ಅದು ಭಗವಾನ್ ಶ್ರೀಕೃಷ್ಣ ಹೃದಯ ಎಂದು ಕೂಡ ಹೇಳಲಾಗುತ್ತೆ. ಬ್ರಹ್ಮಂ ಪದಾರ್ಥವನ್ನ ಕೈಯಲ್ಲಿ ಹಿಡಿದಾಗ ನಮಗೆ ಅದರ ಜೀವಂತಿಕೆಯ ಅನುಭವವಾಗುತ್ತದೆ ಎಂದು ಅಲ್ಲಿನ ಎಷ್ಟೋ ಅರ್ಚಕರು ಹೇಳಿದ್ದಾರೆ. ಭಗವಾನ್ ಶ್ರೀಕೃಷ್ಣನ ಹೃದಯ ಇನ್ನೂ ಜಗನ್ನಾಥನ ಮಂದಿರದಲ್ಲಿ ಜೀವಂತವಾಗಿಯೇ ಉಳಿದಿದೆ ಎಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ವಿಷ್ಣುವಿನ 4 ಧಾಮಗಳಲ್ಲಿ ಪುರಿಧಾಮವೂ ಒಂದಾಗಿದೆ. ಜಗನ್ನಾಥ ಮಂದಿರದ ಬಗ್ಗೆ ಇಷ್ಟೆಲ್ಲವನ್ನ ತಿಳಿದುಕೊಂಡ ಮೇಲೆ ನಾವು ಜಗನ್ನಾಥ ಮಂದಿರದ ರಥಯಾತ್ರೆಯ ಬಗ್ಗೆ ತಿಳಿದುಕೊಳ್ಳದಿದ್ದರೆ ಈ ಮಹಾ ಮಹಿಮನ ಚರಿತ್ರೆಯು ಅಪೂರ್ಣವಾಗಿಯೇ ಉಳಿಯುತ್ತದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪುರಿ ಜಗನ್ನಾಥನ ಭವ್ಯ ರಥಯಾತ್ರೆ ನಡೆಯುತ್ತೆ. ಹಿಂದೂಗಳ ನಂಬಿಕೆಯೇ ವಿಭಿನ್ನ. ದೇವಸ್ಥಾನಗಳು ನಮಗೆ ಕೇವಲ ಪೂಜೆ ಮಾಡುವ ಕ್ಷೇತ್ರವಾಗಿ, ಪ್ರಾರ್ಥಿಸುವ ಸ್ಥಳವಾಗಿ ಕಾಣುವುದಿಲ್ಲ. ಅಕ್ಷರಶಃ ಭಗವಂತ ನೆಲೆ ನಿಂತಿರುವ ಆತನ ನಿವಾಸದಂತೆಯೇ ಭಾವಿಸಲಾಗುತ್ತದೆ. ನಾವು ಕೇವಲ ಪೂಜೆ ಪುನಸ್ಕಾರಕ್ಕಾಗಿ ಮಾತ್ರವಲ್ಲ, ಭಗವಂತನ ಭೇಟಿಗೆ ಅಂದ್ರೆ ದರ್ಶನಕ್ಕೆ ಅಲ್ಲಿ ತೆರಳುತ್ತೇವೆ. ಅದೇ ರೀತಿ ಭಗವಂತನೂ ಕೂಡ ಭಕ್ತರ ದರ್ಶನಕ್ಕೆ ಬರ್ತಾನೆ ಎಂಬ ನಂಬಿಕೆಯೂ ನಮ್ಮ ಧರ್ಮದಲ್ಲಿದೆ. ಹಾಗೆಯೇ ಪುರಿ ಜಗನ್ನಾಥನ ರಥಯಾತ್ರೆಯೆಂದು ಸಾಕ್ಷಾತ್ ಭಗವಂತನೇ ಭಕ್ತರನ್ನ ಭೇಟಿ ಮಾಡಲು ಅಂದು ಧರೆಗಿಳಿದಿರುತ್ತಾನೆ ಎಂಬ ಪ್ರತೀತಿಯಿದೆ. ಇದೇ ಕಾರಣದಿಂದಲೇ ಈ ಯಾತ್ರೆ ಮತ್ತಷ್ಟು ವಿಶೇಷವಾಗಿದೆ. ರಥಯಾತ್ರೆಯ ಮೊದಲ ದಿನ ದೇವಸ್ಥಾನದ ಮೂಲ ದೇವರುಗಳಾದ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರಾದೇವಿ ಮಂದಿರದಿಂದ ಆಚೆ ಬಂದು ರಥದಲ್ಲಿ ಕುಳಿತು ಅವರ ಚಿಕ್ಕಮ್ಮನ ಭೇಟಿಗೆ ಹೋಗ್ತಾರೆ. ಜಗನ್ನಾಥ ಮಂದಿರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚಾದೇವಿಯ ಮಂದಿರಕ್ಕೆ ಹೋಗಿ ಬರ್ತಾರೆ. ಇದೇ ನಂಬಿಕೆಯ ಅನ್ವಯ ರಥಯಾತ್ರೆ ನಡೆಯುತ್ತೆ. ಗುಂಡಿಚಾದೇವಿಯ ಮಂದಿರದಲ್ಲಿ ಕೆಲವು ದಿನಗಳ ಕಾಲ ಅಲ್ಲಿಯೇ ಇದ್ದು 9ನೇ ದಿನದಂದು ವಾಪಸ್ ಮೂಲ ಸ್ಥಾನಕ್ಕೆ ಬರ್ತಾರೆ. ಈ ರಥಯಾತ್ರೆಯಲ್ಲಿ ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ. ಈ ಬಾರಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜನರು ಜಗನ್ನಾಥ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಮಾಸ್ಕೋ, ನ್ಯೂಯಾರ್ಕ್, ದೆಹಲಿಯಲ್ಲಿಯೂ ಸಹ ಜಗನ್ನಾಥನ ಯಾತ್ರೆ ನಡೆಯುತ್ತೆ. ಈ ದಿನ ಸಾಕ್ಷಾತ್ ಜಗನ್ನಾಥನೇ ಭಕ್ತರ ಭೇಟಿಗಾಗಿ ಗುಡಿಯನ್ನ ತೊರೆದು ಆಚೆ ಬರ್ತಾನೆ. ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರೂ ಆ ಅಗಣಿತ ಮಹಿಮನ ಕಂಡು ಕೃತಾರ್ಥರಾಗ್ತಾರೆ. ಜೈ ಜಗನ್ನಾಥ ಎಂಬ ಘೋಷಣೆಗಳೊಂದಿಗೆ ಭಕ್ತ ಪರವಶರಾಗಿ ಕುಣಿಯುತ್ತಾರೆ. ಎಲ್ಲಾ ದೇವಸ್ಥಾನಗಳ ರಥಯಾತ್ರೆಯು ಒಂದು ತೂಕವಾದ್ರೆ ಇಡೀ ದೇಶದಲ್ಲಿ ಜಗನ್ನಾಥ ರಥಯಾತ್ರೆಯೇ ಮತ್ತೊಂದು ತೂಕದ್ದು. ಇಲ್ಲಿ ಸೇರುವಷ್ಟು ಭಕ್ತರ ದಂಡು ಬೇರೆಲ್ಲಿಯೂ ಸೇರುವುದಿಲ್ಲ. ಇದು ಪುರಿ ಜಗನ್ನಾಥನ ಅಪಾರ ಮಹಿಮೆಯ ಕಥಾಮೃತ. ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಜಗನ್ನಾಥ.